ವೆಲ್ಕಮ್ ಬ್ಯಾಕ್ ಟು ವ್ಯಾಲೆಂಟೈನ್ಸ್ ಡೇ ವ್ಲಾಗ್. ನನಗೆ ಈ ವ್ಲಾಗ್ ಮಾಡುವಾಗ ಇದು 10ನೇ ವರ್ಷ ಮಾಡ್ತಾ ಇರೋ ವ್ಯಾಲೆಂಟೈನ್ಸ್ ಡೇ ಅಂತ ನಂಗೆ ಗೊತ್ತೇ ಇಲ್ಲ ನಿಜವಾಗ್ಲೂ. ಬಟ್ ಲಾಸ್ಟ್ ಇಯರ್ ವಿಡಿಯೋನ ಈ ಒಂದು ವ್ಲಾಗ್ ಆದಮೇಲೆ ನಾನು ನೋಡಿದೆ. ಅದರಲ್ಲಿ ಹೇಳಿದ್ದೆ ನೆಕ್ಸ್ಟ್ ಇಯರು 10th ಇಯರ್ ಆಗುತ್ತೆ ಮಾಡಿದ್ರೆ, ಅದಕ್ಕೆ ಯಾಕೆ ಬಿಡೋದು ಅಂತ 9th ಇಯರ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಆಮೇಲೆ ನೋಡಿದೆ ನಾನು, ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು 10th ಇಯರ್ನ ಒಂಥರ ಎಲ್ಲ ರೆಡ್ ಹಾಕ್ಕೊಂಡು ಸ್ಪೆಷಲಾಗಿ ಮಾಡಿದ್ದೀವಿ. ಅದಕ್ಕೆ ಹೇಳೋದು, ದೇವರು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ದಿರ ಏನು ಬರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಲೈಫಲ್ಲಿ ಅಂತ. ಸೊ ವಾಟ್ ಎವರ್ 10th ಇಯರ್ ನಾನು ಈ ಒಂದು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು ಅಂತ ಹೇಳ್ಬೋದು. ಬನ್ನಿ ಬೇಗ. Thank you, Mother. Hey, Tamino. Thank you. ಆ್ಯಕ್ಚುಲಿ ಆಫೀಸಿಂದ ಬರೋ ಅಷ್ಟರಲ್ಲಿ ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತಿದ್ದೆ. ಬಟ್ ಈ ಸರಿ ಸ್ವಲ್ಪ ನನಗೆ ಪರ್ಸ್ನಲ್ ಕೆಲಸ ಇತ್ತು, ಪ್ರಾಜೆಕ್ಟ್ ಸಬ್ಮಿಷನ್ ಎಲ್ಲ ಇದ್ದಿದ್ದರಿಂದ ಮನೆಗೆ ಬಂದಾದಮೇಲೆ ಅವ್ರಿಗೆ ರೆಡ್ ಶರ್ಟ್ನ ಹಾಕ್ಕೊಳ್ಳಿ ಹೊರಗಡೆ ಹೋಗೋಣ ಮಾಲ್ಗೆ ಅಂತ ಹೇಳಿ ಹಾಕ್ಸಿದೆ. ಆಮೇಲೆ ಹೋಗಿ ಸ್ವಲ್ಪ ಮಂಚೂರಿ ತೊಗೊಂಡು ಬನ್ನಿ, ಪನ್ನೀರ್ ಮಂಚೂರಿ ತಿನ್ನಬೇಕು ಅನ್ನಿಸ್ತಿದೆ ಅಂತ ಹೇಳಿ ಅದನ್ನೇ ತೊಗೊಂಡು ಹೋಗೋಣ ನಾವು, ನಂಗೆ ತಿನ್ಬಿಟ್ಟೆ ಆಮೇಲೆ ಹೋಗೋಣ ಅಂತ ಹೇಳಿ ಹೊರಗಡೆ ಕಳಿಸಿ ಆಮೇಲೆ ಎಷ್ಟು ಸಿಂಪಲ್ಲಾಗಿ ಅದನ್ನು ಮಾಡ್ಕೊಂಡು ಇದ್ ಮಾಡಿ ಕೊಡಿ. ಮಂಡಿ ಊರಿ ಬೇಡವೇ. ಐ ಲವ್ ಯು. ವಿಶ್ ಯು ವ್ಯಾಲೆಂಟೈನ್ಸ್. ಫೋಟೋ ತೆಗಿ ಆ ಕಡೆ ಸೈಡ್ ಅಲ್ಲಿ ಇಟ್ಕೊಳ್ರಿ. ಫೋಟೋ ತೆಗಿತಾ ಇದೀವಿ ಇಬ್ರದ್ದು. ಹಾರ್ಟ್ ಬರ್ತಾ ಇದೆಯಾ? ಕೆಳಗಡೆ ಹಾರ್ಟ್ ಇದೆಯಲ್ಲ, ಅದು ಕಾಣಿಸ್ತಾ ಇದೆಯಾ? ಅದು ಕಾಣಿಸ್ತಾ ಇದೆ. ತಲೆನೇ ಹೋಗೋದು. ನನ್ನ ಮಗ ಅಂತೂ ಇವಾಗ ನೀಟಾಗಿ ಫೋಟೋ ಎಲ್ಲ ತೆಗಿಯೋದು ಕಲ್ತ್ಬಿಟ್ಟಿದ್ದಾನೆ. ವೀಡಿಯೋ ಮಾಡಪ್ಪ ಅಂದರೆ ನೀಟಾಗಿ ಮಾಡ್ತಾನೆ. ಸೊ ಒಂದು ಸರ್ಪ್ರೈಸ್ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿದೊಂದು ವೀಡಿಯೋ ಮಾಡಬೇಕಿತ್ತು, ನೋಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿದೆ, ಹೋಗಿ ನೋಡಿ. ಸೊ ಅದಕ್ಕೋಸ್ಕರ ನಾನು ಸರ್ಪ್ರೈಸ್ ಆಗೋ ಥರ ಕೂಡ ಒಂದು ವೀಡಿಯೋ ಮಾಡಿಕೊಂಡೆ. ಹಾಗೆ ಮಾಡಿಕೊಂಡು ಇಮಿಡಿಯೇಟಾಗಿ ಅವ್ರಿಗೆ ಶಾಕ್ ಆಯಿತು. ಆಫೀಸಿಂದ ಬಂದಾಗ ಏನೂ ಇಲ್ಲವೇ ಇಲ್ಲ, ಇವಾಗ ಹೆಂಗೆ ಇಷ್ಟೆಲ್ಲ ಏನಕ್ಕೆ ಮಾಡಿದೆ, ನಾನೇನು ಗಿಫ್ಟ್ ತಂದಿಲ್ಲ ಅಂತ ಅವ್ರೊಂಥರ ರಿಯಾಕ್ಷನ್ ಹೆಂಗೆ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಅವ್ರಿಗೆ. ಆಮೇಲೆ ಎಲ್ಲ ಸೆಲೆಬ್ರೇಷನ್ ಮನೇಲಿ ಸಿಂಪಲ್ಲಾಗಿ ಮಾಡಿಕೊಂಡು ಆನಂತರ ನಾವು ನಮ್ಮ ಮನೆ ಹತ್ರದಲ್ಲೇ ನಮಗೆ ಫೋರಮ್ ಮಾಲ್ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಕ್ಯಾಬೇಜ್ದು ಬೌಲ್ ಬರುತ್ತೆ, ಅದನ್ನು ತೊಗೊಂಡಿದ್ವಿ. ಹಾಗೆ ಮಕ್ಕಳು ಸ್ವಲ್ಪ ಜ್ಯೂಸ್ ಕುಡಿದ್ರು, ಏನೇನೋ ತೆಗೆಸ್ಕೊಂಡು ತಿಂದರು. ಆಮೇಲೆ ಒಂದಷ್ಟು ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದುಬಿಟ್ವಿ. ಗೇಮ್ ಝೋನ್ಗೆ ನಾವು ಹೋಗಲೇ ಇಲ್ಲ ಈ ಸರಿ, ಮಕ್ಳು ಹಿಡ್ಕೊಂಬಿಡ್ತಾರೆ ಅಂತ. ಮನೆಗೆ ಬರೋ ಅಷ್ಟರಲ್ಲಿ ಒಂದು ಒಳ್ಳೆ ವ್ಯೂ ಇತ್ತು, ನಮಗೋಸ್ಕರನೇ ಇದೆಯೇನೋ ಅನ್ನೋ ಥರ. ಅದಕ್ಕೆ ಚಂದ್ರನ ಜೊತೆ ಕೂಡ ಒಂದು ಫೋಟೋ ತೆಗೆಸ್ಕೊಂಡು ಈ ವಿಡಿಯೋನ ನಾವು ಫೋಟೋಸ್ನ ತೆಗೆಸ್ಕೊಂಡು ವ್ಯಾಲೆಂಟೈನ್ಸ್ ಡೇನ ಎಂಡ್ ಮಾಡಿದ್ವಿ. ಒಂಥರ ಸಿಂಪಲ್ಲಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ನಾನು ತುಂಬ 10 ಇಯರ್ಸಿಂದ ಮಾಡಿರೋ ವ್ಲಾಗ್ಸ್ ಎಲ್ಲ ವ್ಯಾಲೆಂಟೈನ್ಸ್ ಡೇ ಪ್ಲೇ ಲಿಸ್ಟಲ್ಲಿದೆ, ನೋಡಿಲ್ಲ ಅಂದವರು ಹೋಗಿ ನೋಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.